ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ಪರ್ಧಾಳುಗಳೇ, ಇನ್ನು ನಾವು ನಿನ್ನೆ ನೋಡಿದಂತ ವಿಷಯ ಸಂಕೇತ 19 ಸಾಮಾನ್ಯ ಅಧ್ಯಯನ ಈ ಪ್ರಶ್ನೆ ಪತ್ರಿಕೆಯಲ್ಲಿ 6 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಬಂದಿದ್ದು. ಆ ಪ್ರಶ್ನೆಗಳನ್ನ ನಾವಿವತ್ತು ವಿವರವಾಗಿ ಲೆಕ್ಕವನ್ನು ಬಿಡಿಸುವುದರ ಮೂಲಕ ಹೇಗೆ ಆನ್ಸರ್ ಬಂತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿಯ ಲೆಕ್ಕಗಳು, ಕ್ರಮ ಯೋಜನೆ, ಹಾಗೆ ಮತ್ತೆ ಇಬ್ಬರ ಕೆಲಸಗಾರರ ಒಟ್ಟು ಕೆಲಸದ ಅವಧಿಗಳು, ಈ ರೀತಿಯಾಗಿ ವಯಸ್ಸಿಗೆ ಸಂಬಂಧಪಟ್ಟಂತ ಲೆಕ್ಕಗಳು, ಯಾವುದೇ ರೀತಿಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳ ವಿಶ್ಲೇಷಣೆ ನಿಮಗೆ ಅಗತ್ಯತೆ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನಾನು ನಿಮಗೆ ಅವುಗಳನ್ನ ಸವಿವರವಾಗಿ ಸ್ಪಷ್ಟವಾಗಿ ನಾ ಏನ್ ಮಾಡ್ತೇನೆ ನಿಮಗೆ ತಿಳಿಸಿ ಹೇಳುವಂತ ಕೆಲಸವನ್ನ ಮಾಡ್ತೀನಿ. ಬನ್ನಿ ಈಗ ಈ ಪ್ರಶ್ನೆಗಳನ್ನ ವಿವರಣಾತ್ಮಕವಾಗಿ ನೋಡೋಣ. ಆತ್ಮೀಯ ಸ್ಪರ್ಧಾಳುಗಳೇ, ಇಲ್ಲಿ ನೋಡಿ 36ನೇ ಪ್ರಶ್ನೆ. ರಾಮನು ಉತ್ತರಕ್ಕೆ 3.5 ಕಿಲೋಮೀಟರ್ ಪ್ರಯಾಣ ಮಾಡಿ ನಂತರ ಅವನ ಎಡಕ್ಕೆ 1.5 ಕಿಲೋಮೀಟರ್ ಪ್ರಯಾಣಿಸಿದ. ತದನಂತರ ಮತ್ತೆ ಎಡಕ್ಕೆ 3.5 ಕಿಲೋಮೀಟರ್ ಪ್ರಯಾಣ ಮಾಡುತ್ತಾನೆ. ಹಾಗಾದ್ರೆ ಪ್ರಾರಂಭದ ಜಾಗದಿಂದ ರಾಮನು ಎಷ್ಟು ದೂರದಲ್ಲಿದ್ದಾನೆ ಅಂತೇಳಿ ಕೇಳಿದಾರ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದಾರ, ಇನ್ನೊಂದು ಆಪ್ಷನ್ಸ್ ನಾವು ಹೇಳ್ಬಿಟ್ಟಿದ್ದೀವಿ. ಇವತ್ತು ನಾವ್ ಏನ್ ಮಾಡೋಣಪ್ಪ ಅಂದ್ರೆ, ರಾಮ ಏನ್ ಮಾಡ್ತಾನಪ್ಪ ಅಂದ್ರೆ ಇರು ಜಗದಿಂತ್ರ ಪ್ರಾರಂಭಿಸ್ತಾನ. ಇರು ಜಗದಿಂತ್ರ ಏನ್ ಮಾಡ್ತಾನ? ಪ್ರಾರಂಭಿಸ್ತಾನ. ಇದನ್ನ ಎ ಅನ್ನೋಣ. ಅವೇನ್ ಮಾಡ್ತಾನ? ಉತ್ತರಕ್ಕೆ. ಈಗ ನಾವು ಪ್ರಥಮದಲ್ಲಿ ನಾವ್ ಏನ್ ಮಾಡ್ಬೇಕು? ದಿಕ್ಕುಗಳನ್ನ ಒಂದೊಂದು ಇದನ್ನ ಗುರುತಿಸ್ಕೊಂಡ್ಬಿಡ್ಬೇಕು. ಪೂರ್ವ, ಪಶ್ಚಿಮ, ಹೌದಲ್ಲ? ಈಗ ಉತ್ತರಕ್ಕೆ ಹೋಗ್ತಾನ. ಸೀದಾ ಎಷ್ಟು ಹೋಗ್ತಾನ? 3.5 ಕಿಲೋಮೀಟರ್ ಹೋಗ್ತಾನ. ಉತ್ತರಕ್ಕೆ ಎಷ್ಟು ಬಂದ? 3.5 ಕಿಲೋಮೀಟರ್, 3.5 km. ನಮಗೆ ಇಲ್ಲೊಂದು ಪಾಯಿಂಟ್ ಸಿಕ್ತು. ಇದಕ್ಕೆ ನಾವು ಏನ್ ಮಾಡೋಣಪ್ಪ ಅಂದ್ರೆ ಬಿ ಅಂತ ಹೆಸರಿಸೋಣ. ಬಿ. ಈಗವ ಇದ್ದಾನ ಏನ್ ಮಾಡ್ತಾನ? ಈಗ ಉತ್ತರಕ್ಕೆ ಹೋಗವ ಲೆಫ್ಟ್ ಸೈಡ್ ಎಡಕ್ಕೆ ಹೋಗ್ತಾನ. ಎಡಕ್ಕೆ ಹೊಳಿದ್ರೆ ಯಾಕಡೆ ಬರ್ತಾನವ? ಪಶ್ಚಿಮ ದಿಕ್ಕಿಗೆ ಬರ್ತಾನ. ಪಶ್ಚಿಮ ದಿಕ್ಕಿಗೆ ಎಷ್ಟು ಬರ್ತಾನವ? 1.5 ಕಿಲೋಮೀಟರ್, ಸುಮಾರು 1.5 ಕಿಲೋಮೀಟರ್ ಅವೇನ್ ಮಾಡ್ತಾನ? ಪಶ್ಚಿಮ ದಿಕ್ಕಿಗೆ ಬರ್ತಾನ. 1.5 ಕಿಲೋಮೀಟರ್, 1.5 ಕಿಲೋಮೀಟರ್ ಅವೇನ್ ಮಾಡ್ತಾನ? ಪಶ್ಚಿಮ ದಿಕ್ಕಿಗೆ ಬರ್ತಾನ. ಪಶ್ಚಿಮ ದಿಕ್ಕಿಗೆ ಬಂದಾಗ ಇಲ್ಲಿ ಅವನಿಗೆ ಒಂದು ಪಾಯಿಂಟ್ ಸಿಗುತ್ತೆ, ಸಿ. ಇನ್ನು ಮತ್ತೆ ಏನ್ ಮಾಡ್ತಾನಪ್ಪ ಅವ? ಪಶ್ಚಿಮ ದಿಕ್ಕಿಂತ ಹಿಂಗ್ ಹೋಗುತ್ತ ಮುಂದ ಎಡಕ್ ಹೋಗ್ತಾನ. ಎಡಕ್ ಹೊಳಿರ ಅವ್ನು ಎತ್ತ ಹೋಗ್ತಾನ. ಮತ್ತವ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗ್ತಾನ. ಅದು ದಕ್ಷಿಣ ದಿಕ್ಕಿನ ಕಡೆ ಎಷ್ಟು ಬರ್ತಾನಪ್ಪ ಅಂದ್ರವ ಸೇಮ್ ಮೊದಲು ಬಂದಿದ್ದಲ್ಲ ಅಷ್ಟೇ, ಅಂದ್ರೆ 3.5 ಕಿಲೋಮೀಟರ್ನ ಬರ್ತಾನ. 3.5 ಕಿಲೋಮೀಟರ್ನ ಬರ್ತಾನ. ಈಗವ ಇಲ್ಲಿ ಡಿ ಬಿಂದುವಿನೊಳಗದಾನ. ಅವ್ರ ಪ್ರಶ್ನೆ ಏನ್ ಕೇಳ್ತಾರ? ಪ್ರಾರಂಭದ ಜಾಗದಿಂದ ರಾಮನು ಎಷ್ಟು ದೂರದಲ್ಲಿದ್ದಾನೆ? ನೋಡಿ, ಪ್ರಾರಂಭದ ಜಾಗದಲ್ಲಿ ನಾವು ಈ ಆಕೃತಿಯನ್ನು ನೋಡಿದ್ರ ನಮಗೊಂದು ಚಿತ್ರನ ಗುರುತಾಗ್ಬಿಡತೈತಿ. ಇದು ಆಯತಾಕೃತಿ ಇದೆ, ಎದುರು ಬದುರು ಭಾವಗಳು ಸಮನಾಗಿವೆ. ಹಾಗಿದ್ರ ಈ ದೂರನೇ ಇಲ್ಲಿರುತ್ತೆ. ಅಂದ್ರವ ಪಶ್ಚಿಮ ಕಡೆ ಎಷ್ಟು ದೂರದಪ್ಪ ಅಂದ್ರೆ 1.5 ಕಿಲೋಮೀಟರ್ನಷ್ಟು ದೂರದಲ್ಲಿದಾನ. ಎಷ್ಟಿದಾನ? 1.5 ಕಿಲೋಮೀಟರ್ ಅವ ಪ್ರಾರಂಭದ ಜಾಗದಿಂದ ಅಂತರದಲ್ಲಿದಾನ. ಹಾಗಿದ್ರ ಆನ್ಸರ್ ಯಾವ್ದಾಗುತ್ತೆಪ್ಪ ಅಂದ್ರೆ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನ ನಿನ್ನೆ ನಾವು ಏನ್ ಮಾಡಿದೀವಪ್ಪ ಅಂದ್ರೆ ನೋಡಿದ್ದೀವಿ. ಆದ್ರ ವಿವರಣಾತ್ಮಕವಾಗಿ ಈಗ ಈ ರೀತಿಯಾಗಿ ತಿಳ್ಕೊಳ್ಳೋಣ. ಇಂಥ ಪ್ರಶ್ನೆಗಳು ಯಾವೇ ಬರಲಿ, ಫಸ್ಟ್ ನಾವು ಇರು ಜಗದ್ ಪಾಯಿಂಟ್ ಹಾಕೋಬೇಕು. ಆ ನಂತರ ಅವರ ಡೈರೆಕ್ಷನ್ಗೆ ತಕ್ಕ ಹಾಗೆ ಫಸ್ಟ್ ಒಳ್ಳೆ ದಿಕ್ಕುಗಳನ್ನ ಹಾಕೋಬೇಕು. ಎಲ್ಲ 8 ದಿಕ್ಕುಗಳನ್ನ, ಯಾಕಂದ್ರೆ ಕೆಲವೊಮ್ಮೆ ಡಿಫ್ರೆಂಟ್ ಆಗಿ ಕೇಳ್ತಿರ್ತಾರ. ಆ 8 ದಿಕ್ಕುಗಳನ್ನ ಹಾಕೊಂಡು ಅವ್ರ ಡೈರೆಕ್ಷನ್ಗೆ ತಕ್ಕಂಗೆ ನಾವು ಡೈಗ್ರಾಮ್ ಅನ್ನ ತಿಳ್ಕೊಂಡಿವಪ್ಪ ಅಂದ್ರೆ ನಾವು ಸರಳವಾಗಿ ಈಸಿಯಾಗಿ ನಾವು ಆನ್ಸರ್ ಅನ್ನ ನಾವೇನ್ ಮಾಡಬಹುದು, ಅಭ್ಯರ್ಥಿಗಳೇ ಕಂಡುಕೋಬಹುದು. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಆತ್ಮೀಯ ಸ್ಪರ್ಧಾಳುಗಳೇ, ಇಲ್ಲಿ ನೆಕ್ಸ್ಟ್ ಲೆಕ್ಕವನ್ನ ನಾವೀಗ ನೋಡೋಣಪ್ಪ. 37ನೇ ಪ್ರಶ್ನೆ. ಎಂ, ಎನ್, ಒ, ಪಿ, ಕ್ಯೂ ಮತ್ತು ಆರ್ ಎಂಬ 6 ವ್ಯಕ್ತಿಗಳು 2 ಸಾಲಿನಲ್ಲಿ, ಪ್ರತಿ ಸಾಲಿನಲ್ಲಿ 3 ಜನ ಇರುವಂತೆ ಕೂತಿರುತ್ತಾರೆ. ಇದನ್ನ ನಾವು ಲೆಕ್ಕವನ್ನು ಬಿಡಿಸ್ಕೋತ ಹೋಗೋಣ. ಏನಪ್ಪಾ ಅಂದ್ರೆ 2 ಲೈನು, ಇದು 1ನೇ ಲೈನು, ಇದು 2ನೇ ಲೈನು. ಪ್ರತಿ ಸಾಲಿನಲ್ಲಿ ಎಷ್ಟು ಜನ ಅದಾರ? 3 ಇದಾರ.
ಪ್ರತಿ ಸಾಲಿನ ಎಷ್ಟಿದಾರ 3 ಜನ ಇದಾರ. ನೋಡ್ರಿ, ಕ್ಯೂ ಎಂಬ ವ್ಯಕ್ತಿ ಯಾವುದೇ ಸಾಲಿನ ಕೊನೆಯವನಲ್ಲ. ಕ್ಯೂ ಯಾವುದೇ ಸಾಲಿನ ಕೊನೆಯವನಲ್ಲ. ಅವ ಯಾವುದೋ ಒಂದ್ ಸಾಲಿನ ನಡುವರನ. ಪಿ ಯು 6ನ ಎಡಕ್ಕೆ ಎರಡನೆಯವನು. ಪಿ 6ನ ಎಡಕ್ಕೆ ಎರಡನೆಯವನು ಅಂದ್ರೆ 6 ಬಲಕ್ಕ ಈ ಮುಲಿಯೊಳಗಿದ್ರ ಪಿ ಈ ಮುಲಿಯೊಳಗದಾನ ಅಂದ್ರೆ ಎರಡನೇವನು. ಇಲ್ಲೊಬ್ಬನ ಬಿಟ್ಟು ಎರಡನೇವನು 6ನ ಎಡಕ್ಕೆ ಇಲ್ಲಿ ನೋಡ್ರಿ, ಪಿ ಒಂದು 6 ಮೂಲೆಯಾಗಿದ್ರ ಪಿ ಒಂದು ಮೂಲೆಯಾಗ, ಇದು 6ನ ಎಡಗಡೆ ಪಶ್ಚಿಮ ದಿಕ್ಕಿನ ಕಡೆ ಎಡಕ್ಕೆ ಇಲ್ಲಿ ಏನದಾನ ಪಿ ಎರಡನೇವನಾಗ್ಯಾನ. ಈ ರೀತಿಯಾಗಿ ನಾವು ಬರ್ಕೋಬೇಕು. ಇನ್ನ ಓಯು ಕ್ಯೂನ ಪಕ್ಕದವನಾಗಿದ್ದಾನೆ. ಓ ಕ್ಯೂನ ಪಕ್ಕದವನಾಗಿದ್ದಾನೆ ಮತ್ತು ಪಿಗೆ ಓರೆಯಾಗಿದ್ದಾನೆ. ನೋಡ, ಓ ಪಿಗೆ ಓರೆ, ಅದು ಹೆಂಗ? ಕರ್ಣರೇಖೆಯ ಮೂಲಕ. ಕರ್ಣ ಅಂದ್ರೆ ಇದು, ಈ ಡಯಾಗ್ರಾಮ್ದಲ್ಲಿ ಕರ್ಣ ಅಂದ್ರೆ ಯಾವುದು? ಇದು ಕರ್ಣ ಮೂಲೆಗಳನ್ನು ಸೇರಿಸುವಂತದ್ದು. ಅಂದ್ರೆ ಓ ಇಲ್ಲನ ಇಲ್ಲಿದಾನ. ಓದ್ ಪಕ್ಕದಲ್ಲಿ ಯಾವ್ದಾನ? ಕ್ಯೂ ಅದಾನ. ಓ ಪಕ್ಕದಲ್ಲಿ ಕ್ಯೂ ಅದಾನ. ಪಿಗೆ ಎದುರಿನಲ್ಲಿರುತ್ತಾನೆ. ಎನ್ ಎಂಬುವನು 6ನ ಪಕ್ಕದವನಾಗಿದ್ದಾನೆ. ಎನ್ ಎಂಬುವನು 6ನ ಪಕ್ಕ ಯಾರ್ದಾರ? ಎನ್ ಅದಾನ. 6ನ ಪಕ್ಕ ಯಾರ್ದಾನ? ಎನ್ ಅದಾನ. ಇನ್ನು ಉಳಿದವ ಅವ ಪಿ ಎದುರಿಗೆ ಅದಾನ. ನೋಡ್ರಿ, ಎನ್ ಎಂಬುವನು 6ನ ಪಕ್ಕದವನಾಗಿದ್ದು ಎನ್ ನ ಎದುರಿಗಿರುವವನು ಯಾರು? ನೀವ ಈ ಡಯಾಗ್ರಾಮ್ ಅನ್ನು ನೋಡಿಬಿಡ್ರಿ, ನಿಮಗ ಎನ್ ಎದುರಿಗೆ ಇರೋವನು ಯಾರು ಅನ್ನೋದು ನೇರವಾಗಿ ಈ ಡಯಾಗ್ರಾಮ್ ಮೂಲಕ ನಿಮಗ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಅಭ್ಯರ್ಥಿಗಳ ಈ ರೀತಿಯಾದಂತಹ ಲೆಕ್ಕಗಳನ್ನ ನಾವು ಆಗ ವಿತಿನ್ ಸೆಕೆಂಡ್ಸ್ ಒಳಗ ಈ ಲೆಕ್ಕವನ್ನು ಮಾಡಿಬಿಡ್ಬೋದು. ಯಾಕಂದ್ರ ಕೆಲವೊಂದಷ್ಟು ಯೋಜನೆಗಳನ್ನ, ಟ್ರಿಕ್ ಗಳನ್ನ ನಾವು ಏನ್ ಮಾಡ್ಕೋಬೇಕು, ಸಡನ್ಲಿ ನಮ್ಮ ಮೈಂಡ್ ನಲ್ಲಿ ನಾವು ತಂದ್ಕೋಬೇಕು. ಅವ್ರು ಕೊಟ್ಟಂತ ಡೈರೆಕ್ಷನ್ ತಕ್ಕಂಗೆ ನಾವು ಡಯಾಗ್ರಾಮ್ ಹಾಕೊಂಡ್ಬಿಟ್ಟಿಪ್ಪ ಅಂದ್ರೆ ಇದಕ್ಕೆ ಆನ್ಸರ್ ಬರೋದು ಲೇಟ್ ಏನಿಲ್ಲ. ಇದನ್ನೇ ನಾವು ಫಾಸ್ಟ್ ಮಾಡ್ಬೇಕು. ನಿಮಗ್ ತಿಳಿಲಿ ಅಂತೇಳಿ ನಾನು ನಿಧಾನವಾಗಿ ಮಾಡಿದೀನಿ. ಇದನ್ನ ಫಾಸ್ಟ್ ಮಾಡಿದ್ರ ಬಾದ್ರ 30 ಸೆಕೆಂಡ್ ಇದ್ರ 50 ಸೆಕೆಂಡ್ ಒಳಗೆ ಈ ಲೆಕ್ಕ ಮುಗಿಯುತ್ತೆ. ಹಾಗಿದ್ರೆ ಆನ್ಸರ್ ಯಾವ್ದಾಗುತ್ತೆ? ಆನ್ಸರ್ ಬಿ. ಆನ್ಸರ್ ಬಿ. ಎನ್ ಎದುರಿಗೆ ಯಾರ್ದಾರ? ಕ್ಯೂ ಅದಾನ. ಇನ್ನ 38ನೇ ಪ್ರಶ್ನೆ ನೋಡೋಣ. ಪಿ ಎಂಬುವನು ಒಂದು ಕೆಲಸವನ್ನ 28, ನೋಡ್ರಿ, ಕೆಲಸ ಮತ್ತು ದಿನಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳಿವು. ಕೆಲಸ ಮತ್ತು ಕಾಲಕ್ಕೆ ಸಂಬಂಧಪಟ್ಟಿದ್ದು ದಿನದಲ್ಲಿ ಮಾಡಿ ಮುಗಿಸುತ್ತಾನೆ. ಕ್ಯೂ ಎಂಬುವನು ಅದೇ ಕೆಲಸವನ್ನು 18 ದಿನದಲ್ಲಿ ಮುಗಿಸುತ್ತಾನೆ. ಹಾಗಾದ್ರೆ ಪಿ ಮತ್ತು ಕ್ಯೂ ಇಬ್ಬರು ಸೇರಿ ಅದೇ ಕೆಲಸವನ್ನ ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ? ನಾವಿಲ್ಲಿ ನೋಡೋಣ ಈಗ ಲೆಕ್ಕವನ್ನ. ನೋಡಿ, ಅಭ್ಯರ್ಥಿಗಳ ಸರಿಯಾಗಿ ನೋಡ್ಕೊಳ್ಳಿ. ಯಾವ ರೀತಿಯಾಗಿ ಪಿ ಎಂಬುವನ ಕೆಲಸ, ಪಿಯ ಒಂದು ದಿನದ ಕೆಲಸವನ್ನು ನಾವು ಫಸ್ಟ್ ತಿಳ್ಕೋಬೇಕು. ಕೆಲಸ ಎಷ್ಟಪ್ಪ? 28ರಲ್ಲಿ 1 ಅಂದ್ರೆ 22 ದಿನ ಮಾಡ್ತಾನ. 1 ದಿನದಂದ್ರೆ 28ರಾಗ 1. ಇನ್ನ ಕ್ಯೂನ ಒಂದು ದಿನದ ಕೆಲಸ 18ರೊಳಗೆ 1. ಹಾಗಿದ್ರೆ ಇಬ್ಬರು ಸೇರಿ ಒಂದು ದಿನದಲ್ಲಿ ಮಾಡಿರುವಂತ ಕೆಲಸ, ಇಬ್ಬರು ಸೇರಿ ಒಂದು ದಿನದಲ್ಲಿ ಮಾಡಿದ ಕೆಲಸ ಎಷ್ಟಾಗುತ್ತೆ? 28 ಒಂದಾಂಶ ಪ್ಲಸ್ 18ನೇ 1 ಇಸ್ಕ್ವಲ್ ಟು ಏನಾಗುತ್ತೆ? ಇದ್ರ ಲೋಸವನ್ನು ಕೈ ಹಿಡ್ಕೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಆದ್ರೂ ಇದನ್ನು ನಾನು ಕೆಲವೊಬ್ರು ಯಾಕಂದ್ರೆ ಲೋಸವನ್ನು ಕೈ ಹಿಡ್ಕೋದನ್ನ ತಿಳ್ಕೊಂಡಿರೋದಿಲ್ಲ. ಅವ್ರು ಏನ್ ಮಾಡ್ಬೋದು? ಈ ಕ್ರಮದಿಂದ ಲೋಸವನ್ನ ನಾವು ಏನ್ ಮಾಡ್ಬೋದು? ಕಂಡು ಹಿಡಿಬಹುದು. 2 14 2 9
ಎರಡು ಏಳೆ ಎರಡು ಒಂಬತ್ತಲೆ. ಇನ್ನ ಇವ್ ಹೋದ್ರು ಮೂರಲ್ಲೇ ಹೋಗ್ತಾವ. ಇವುಗಳ ಗುಣಾಕಾರವನ್ನ ನಾವು ಮಾಡ್ಕೋಬೇಕು. ನೋಡಿ, ಎರಡು ಎರಡ್ಲೆ 4, 4 7 28, 28 9 ಎಷ್ಟು 252. 252. ಹಾಗಿದ್ರ ನಾವ್ ಇದ್ರನ್ನ ಏನ್ ಮಾಡ್ಬೋದು, ಮತ್ತೊಂದು ಸ್ಟೆಪ್ ಹೋಗದೆ ಇಲ್ಲಿ 28 9 18 14. 9 + 14 ಲಸ ಎಷ್ಟು ಬಂದಿದೆ? 252 ಲಸ. ಇದು ಲಸ. ಲಸವನ್ನ ಅಂದ್ರೆ ಇನ್ನೊಂದು ಸ್ಟೆಪ್ ಮಾಡ್ಬೇಕಿತ್ತು. ನಾ ಇಲ್ಲಿಗೆ ನಿಮ್ಗೆ ನೇರವಾಗಿ ಹೇಳ್ಬಿಡತ್ತೇನೆ. ಲಸ ಇಷ್ಟು ಮಾಡಿದಾಗ ಅವರು ಇಬ್ರು ಸೇರಿ ಒಂದು ದಿನದಾಗ ಮಾಡಿದ್ದ ಕೆಲಸ. ಇಬ್ಬರು ಸೇರಿ ಒಂದು ದಿನದ ಕೆಲಸ ಎಷ್ಟಾಯ್ತು? 252 ಎರಡ್ಲೆ 23 ಆಯ್ತು. ಹಾಗಾದರೆ ಒಟ್ಟು ಕೆಲಸವನ್ನ ಅವ್ರು ಎಷ್ಟು ದಿನದ ಮಾಡ್ತಾರ ಅಂತ ಕೇಳಿದಾರ. ಏನೋ ಇಬ್ಬರು ಸೇರಿ ಅದೇ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡಿ ಮುಗಿಸುತ್ತಾರೆ. ಹಾಗಾದರೆ ಇಬ್ಬರು ಸೇರಿ ಅದೇ ಕೆಲಸವನ್ನು ಎರಡು ದಿನದಾಗ ಮಾಡ್ತಾರ. ಇದರ ಓರೆ ಬರುತ್ತೆ. ಓರೆ 252 / 23. ಇದನ್ನ ನಾವು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ಎಷ್ಟಾಗುತ್ತೆ ಅಂದ್ರೆ 23 10 230. 230 ಮೈನಸ್ ಮಾಡಿಬಿಟ್ರ 22. ಅಂದ್ರ ಆನ್ಸರ್ ಯಾವ್ದಾಗುತ್ತೆ? ಆನ್ಸರು ಡಿ ಆನ್ಸರು ಏನಾಗುತ್ತೆ? 10 ದಿನ 23ನೇ 22 ಗಂಟೆಗಳು ಆಗುತ್ತೆ. ಅಭ್ಯರ್ಥಿಗಳೇ, ನಿಮಗೆ ಇದಕ್ಕಿಂತ ನಾವ್ ಇನ್ನೊಂದು ಬೇರೆ ಮೆಥಡ್ ಇದ್ರ ನಮಗೆ ಹೇಳ್ರಿ ಅಂತಂದ್ರ ಇಲ್ಲಿ ಏನ್ ಹೇಳ್ಬೋದಪ್ಪ ಅಂದ್ರೆ, ಒಟ್ಟು ಕೆಲಸವನ್ನ ಟಿ ಅಂತ ತಗೋಬಹುದು. ಟಿ ಈ ಸೂತ್ರವನ್ನು ಹಚ್ಚಿ ಮಾಡಬಹುದು. ಅವರು ಇಬ್ಬರು ಕೆಲಸ x × y, x + y ಈ ಸೂತ್ರದ ಮೂಲಕ ನಾವು ಲೆಕ್ಕವನ್ನ ಮಾಡಬಹುದು. ಇಲ್ಲಿ ನೋಡಿ, x ಬೆಲೆ 28 × 18 ಡಿವೈಡ್ ಬೈ 28 + 18. ಸ್ಪರ್ಧಾಗಳೇ ನೋಡಿ, ಈ ಸೂತ್ರದಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಕಾಲ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಈಸಿಯಾಗಿ ಬಿಡಿಸಬಹುದು. ಇಲ್ಲಿ ನೋಡಿ, ಇದನ್ನ ನಾವು ಸರಳವಾಗಿ ಗುಣಾಕಾರವನ್ನ ಮಾಡಬಹುದು. ಯಾಕಂದ್ರ ಈಗಿನ ಮೆಥಡ್ಗಳು ಬಂದಾವ. ಏನು 30 - 2 ಅಂದ್ರೆ 28ಕ್ಕೆ ಸಮ ಆಯ್ತು ಇಂಟು 18. ನಾವು ಯಾವ ರೀತಿ ಮಾಡ್ಬೋದು ಅನ್ನೋದು ತೋರ್ಸಕತ್ತೇನೆ. ನೋಡ್ರಿ, 18 3 54 0 0 -36. ಹಾಗಿದ್ರೆ ಎಷ್ಟಾಯ್ತು? = 504 ಆಯ್ತು. ಇವೆರಡು ಸೇರಿಸಿ ಎಷ್ಟಾಯ್ತು? 46 ಆಯ್ತು. 46 ಇದು ಎರಡರಲ್ಲಿ ಹೋಗುತ್ತೆ. 23 ಇದು 252 ಎರಡಲೇ ಆಯ್ತು. ಸೇಮ್ ಬಂತು. 10 ಪೂರ್ಣಾಂಕ 23 22 ಅಂಶ ಸೇಮ್ ಬರುತ್ತೆ. ಇವೆರಡು ಮೆಥಡ್ ನಲ್ಲಿ ಬೇಕಾದಾಗ ತಿಳ್ಕೋಬಹುದು. ಇನ್ನೂ ಒಂದು ಮೆಥಡ್ ಬರುತ್ತೆ, ಅದನ್ನ ಶೇಕಡಾದಲ್ಲಿ ಕಂಡುಹಿಡಿಯುವಂಥದ್ದು. ನಿಮಗೆ ಅದು ಅವಶ್ಯಕತೆ ಇತ್ತಪ್ಪ ಅಂದ್ರೆ ಬೇರೆ ಸಮಸ್ಯೆಗಳನ್ನ ಎತ್ಕೊಂಡು ನಿಮಗೆ ಆ ರೂಪದಲ್ಲಿ ಆ ಹಂತದ ಮೂಲಕನೂ ಆ ನಿಯಮದ ಮೂಲಕನೂ ಕೂಡ ನಿಮಗೆ ತಿಳಿಸಲು ಇಚ್ಛಿಸ್ತೇನೆ. ಅದರ ಅಗತ್ಯ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಮಾಡಿ. ನೋಡಿ ಸ್ಪರ್ಧಾಗಳೇ, 39ನೇ ಲೆಕ್ಕ. ಸುಮಾಳ ವಯಸ್ಸು ವೀಣಾಳ ವಯಸ್ಸಿನ 6 ಪಟ್ಟಿದೆ. ಸುಮಾಳ ವಯಸ್ಸು ವೀಣಾಳ ವಯಸ್ಸಿನ 6 ಪಟ್ಟಿದೆ. 15 ವರ್ಷಗಳ ನಂತರ ಸುಮಾಳ ವಯಸ್ಸು ವೀಣಾಳ ವಯಸ್ಸಿನ 3ರಷ್ಟಿದೆ. ಹಾಗಾದರೆ ಕ್ರಮವಾಗಿ ಸುಮಾ ಮತ್ತು ವೀಣಾಳ ವಯಸ್ಸನ್ನು ಕಂಡುಹಿಡಿಯಿರಿ. ಅಂದ್ರೆ ಈಗಿನ ವಯಸ್ಸನ್ನು ನಾವು ಕಂಡುಹಿಡಿಬೇಕು.
ಮುಂದಿನ ವಯಸ್ಸು ನಿಮಗೆ ಸಿಗುತ್ತೆ. ಈಗಿನ ವಯಸ್ಸನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಕಂಡು ಹಿಡಿಬೇಕಾಗುತ್ತೆ. ಫಸ್ಟ್ ನಾವೇನ್ ಮಾಡ್ಬೇಕು, ವೀಣಾಳ ವಯಸ್ಸು. ವೀಣಾಳ ವಯಸ್ಸು ಅಂದ್ರೆ ಈಗಿನ ವಯಸ್ಸು. ವೀಣಾಳ ಈಗಿನ ವಯಸ್ಸು. ಈಗ ವೀಣಾಳ ಈಗಿನ ವಯಸ್ಸು ಎಕ್ಸ್ ಆಗಿರಲಿ, ಏನಾಗಿರಲಿ, ಎಕ್ಸ್ ಆಗಿರಲಿ. ವೀಣಾಳ ಈಗಿನ ವಯಸ್ಸು ಎಕ್ಸ್ ಆಗಿರಲಿ. ಆಗ ಸುಮಾಳ ಈಗಿನ ವಯಸ್ಸು ಎಷ್ಟಾಗುತ್ತೆ, ಸುಮಾಳ ಈಗಿನ ವಯಸ್ಸು ಎಷ್ಟಾಗುತ್ತೆ, 6x ಅಂದ್ರೆ 6x ಆಗುತ್ತೆ, 6x. ಇನ್ನ ಇದನ್ನ ಏನ್ ಮಾಡ್ಬೇಕು ನಾವು, 15 ವರ್ಷಗಳ ನಂತರ, 15 ವರ್ಷಗಳ ನಂತರ, ವರ್ಷಗಳ ನಂತರ 15 ವರ್ಷಗಳ ನಂತರ ಸುಮಾಳ ವಯಸ್ಸು. ಫಸ್ಟ್ ವೀಣಾಳ ವಯಸ್ಸು. ವೀಣಾಳ ವಯಸ್ಸು ಎಷ್ಟಾಗುತ್ತೆ, ಮೊದಲು ಎಕ್ಸ್ ಇತ್ತು, ಈಗ x+15 ಆಗುತ್ತೆ. ಇನ್ನು ಸುಮಾಳ ವಯಸ್ಸು. ಇವುಗಳೆಲ್ಲವನ್ನು ನಾವು ತಿಳ್ಕೋಬೇಕು. ಸ್ಪಷ್ಟವಾಗಿ ತಿಳ್ಕೋತ ಮುಂದೆ ಟೈಮ್ ಆಗುತ್ತೆ. ಇದನ್ನು 1 ಬಿಟ್ಟು 4 ಎಕ್ಸಾಂಪಲ್ಗಳನ್ನ ಬಿಡಿಸಿ ತಿಳ್ಕೊಂಡಿದ್ದಾದ್ರ ಎಕ್ಸಾಮ್ಗಳಲ್ಲಿ ನಾವು ಪಟ್ನ ಆನ್ಸರ್ ಅನ್ನ ಕೊಡ್ಬೋದು. ಸುಮಾಳ ಈಗಿನ ವಯಸ್ಸು 6x+15. ಹಾಗಿದ್ರ ಏನಂದಾರ, ವೀಣಾಳ ವಯಸ್ಸಿನ 3ರಷ್ಟಿದೆ. 15 ವರ್ಷಗಳ ನಂತರ ಸುಮಾಳ ವಯಸ್ಸು ಎಷ್ಟಿದೆ, ವೀಣಾಳ ವಯಸ್ಸಿನ 3ರಷ್ಟು. ಅಂದ್ರೆ ಆದ್ದರಿಂದ ಸುಮಾಳ ವಯಸ್ಸು ಎಷ್ಟಿದೆ, 6x+15 3 ಗುಣಾಕಾರ x+15. ನೋಡ್ರಿ, 3ರಷ್ಟು. ಇದು ವೀಣಾಳ ವಯಸ್ಸು, ಅದರ 3ರಷ್ಟು. ಸಮೀಕರಣವನ್ನ ನಾವು ಬಿಡಿಸ್ಕೋಬೇಕಾಗುತ್ತೆ. 6x+15 3x +3 15 45. ನಮಗ್ ಬಗ್ಗಿನೂ ಬರಬೇಕು ಅಂತ ಲೆಕ್ಕ ಬಿಡಿಸ್ಬೇಕಾದ್ರ ಮಗ್ಗಿನೂ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಿಮಗೆ ಬಗ್ಗಿಯಲ್ಲಿ ಏನಾದ್ರು ಸಮಸ್ಯೆ ಇದ್ರು ನಮ್ದೇ ಚಾನಲ್ ನಲ್ಲಿ ಅದ್ರ ಕುರಿತು ಕೆಲವೊಂದು ವಿಡಿಯೋಗಳನ್ನ ಬಿಟ್ಟಿದ್ದೀವಿ, ಅವನು ನೀವು ನೋಡಬಹುದು. ಈಗ ಎಕ್ಸ್ ಗಳನ್ನ ಎರಡು ಪರಿತರೋಣ. x - 3x 6x - 3x 45 - 15. ಈಗ 6 3 ಹೋದ್ರೆ 3x = 30. x = ಇದು ಓರೆಯಾಗಿ ಈ ಕಡೆ ಹೋಗಿದ್ದು ಭಾಗಾಕಾರ ಆಗುತ್ತೆ, ಹೋಯ್ತು. x = 10. ಆದ್ದರಿಂದ ವೀಣಾಳ ವಯಸ್ಸು x = 10 ವರ್ಷ. ವೀಣಾಳ ವಯಸ್ಸು ಎಷ್ಟು, 10 ವರ್ಷ ಇದೆ. ಇನ್ನ ಸುಮಾಳ ವಯಸ್ಸು, ಸುಮಾಳ ವಯಸ್ಸು ಎಷ್ಟಿದೆ, 6x ಅಂದ್ರೆ 6 ಗುಣಾಕಾರ 10 = 60 ವರ್ಷ. ಸುಮಾಳಿಗೆ 60 ವರ್ಷ ಇದೆ. ಈ 15 ವರ್ಷ ಆದ ನಂತರ ಅದನ್ನೊಂದು ನಿಮಗನ ತಿಳಿಸಕ್ಕೆ ಇಷ್ಟ ಪಡ್ತೀನಿ. 15 ವರ್ಷಗಳ ನಂತರ ಸುಮಾಳ ವಯಸ್ಸು ವೀಣಾಳ ವಯಸ್ಸಿನ 3ರಷ್ಟು. ನೋಡ್ರಿ, ಇದರ ಆನ್ಸರ್ ಈಗ ಫಸ್ಟ್ ನಾವು ಆನ್ಸರ್ ನೋಡೋಣ. ಇದರ ಆನ್ಸರ್ ಸಿ ಬರುತ್ತೆ. ಇನ್ನ 15 ವರ್ಷಗಳ ನಂತರ ನೋಡ್ರಿ, 15 ವರ್ಷಗಳ ನಂತರ ವೀಣಾ 10 ಇದ್ದಿದ್ದು +15 25 ಆಗುತ್ತೆ. 3ರಷ್ಟು ಅಂದಾರ ಆಗುತ್ತಿಲ್ಲ ನೋಡಿ. ಸುಮಾಂದು 60 + 15 = 75 ಆಗುತ್ತೆ. ಅಂದ್ರೆ 25 3 75 3ರಷ್ಟು ಆಗುತ್ತೆ. ಇನ್ನ ಇದು ಅರ್ಥ ಆಯ್ತು ಅನ್ಕೋತೀನಿ. ಇನ್ನ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡ್ರಿ, ಕ್ರಮ ಯೋಜನೆ ಮತ್ತು ವಿಕಲ್ಪಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳು. ಅಂದ್ರೆ ಕ್ರಮ ಯೋಜನೆಗೆ ಸಂಬಂಧಪಟ್ಟಂತ ಲೆಕ್ಕ ಇದೆ 4ನೇದ್ದು. ದೆಹಲಿ ಪದದ ಎಲ್ಲಾ ಅಕ್ಷರಗಳನ್ನು ಒಂದೇ ಒಂದು ಬಾರಿ ಉಪಯೋಗಿಸಿಕೊಂಡು ಅರ್ಥವಿರುವ ಅಥವಾ ಅರ್ಥವಿರದ ಎಷ್ಟು ಪದಗಳನ್ನ ರಚಿಸಬಹುದು. ಇಲ್ಲಿ ನೋಡಿ, ಇದು ಕ್ರಮ ಯೋಜನೆಗೆ ಸಂಬಂಧಪಟ್ಟಂತ ಲೆಕ್ಕ.
ಕ್ರಮ ಯೋಜನೆ ಅಂದ್ರೆ ಪರ್ಮ್ಯೂಟೇಷನ್ಗೆ ಸಂಬಂಧಪಟ್ಟಂತ ಲೆಕ್ಕ. ಇದನ್ನ ನಾವು ಈ ರೀತಿಯಾಗಿ ಬರ್ಕೋಬಹುದು ಅಭ್ಯರ್ಥಿಗಳೇ. ಇದನ್ನ ಯಾವ ರೀತಿ ಬರ್ಕೋಬಹುದಪ್ಪ ಅಂದ್ರೆ ಡೆಲ್ಲಿ ಒಳಗ ಎಷ್ಟು ಅಕ್ಷರ ಅದಾವ ನೋಡಿ. ಡೆಲ್ಲಿ 5 ಅಕ್ಷರಗಳದಾವ. ಎಷ್ಟಿದಾವ? 5. ಇದನ್ನ ಕ್ರಮ ಯೋಜನೆ ಒಳಗ ಹೇಗೆ ಬರಿಬಹುದಪ್ಪ ಅಂದ್ರೆ ಪಿ 5 ಅಂದ್ರೆ NN 5 ಅಂತ ಬರಿಬಹುದು. ಇದನ್ನ ಯಾವ ರೀತಿ ಕ್ರಮ ಯೋಜನೆ ಒಳಗೆ ಮಾಡ್ತಾರಪ್ಪ ಅಂದ್ರೆ ಈ ಸಿಂಬಲ್ ಹತ್ರ ತೋರಿಸ್ತಾರ. ಪಿ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಪರ್ಮ್ಯೂಟೇಷನ್. ಇದನ್ನ ನಾವು 5 ಗುಣಾಕಾರ 4 ಗುಣಾಕಾರ 3 ಗುಣಾಕಾರ 2 ಗುಣಾಕಾರ 1 ಈ ರೀತಿಯಾಗಿ ಕ್ರಮ ಯೋಜನೆ ಒಳಗೆ ಬರಿಬಹುದು. 5 4 20, 23 60, 62 120. 120. ಆ ದಿಲ್ಲಿಯನ್ನ ನಾವು ಎಷ್ಟು ವಿಧದಲ್ಲಿ, ಎಷ್ಟು ಪದಗಳಲ್ಲಿ, ಎಷ್ಟು ಶಬ್ದಗಳಲ್ಲಿ ಬರಿಬಹುದಪ್ಪ ಅಂದ್ರೆ 120 ಬಾರಿ. 120 ನೋಡ್ರಿ. ಒಂದೇ ಅರ್ಥವಿರುವ ಅಥವಾ ಅರ್ಥವಿರದ ಎಷ್ಟು ಪದಗಳನ್ನ ರಚಿಸಬಹುದಪ್ಪ ಅಂದ್ರೆ 120 ಪದಗಳನ್ನ ನಾವು ರಚಿಸಬಹುದು. ಈ ಕ್ರಮ ಯೋಜನೆ ಬಗ್ಗೆನೂ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡುವ ಅಥವಾ ತಿಳಿದುಕೊಳ್ಳುವ ಅಗತ್ಯತೆ ಐತೆ ಅನ್ಸಿದ್ರೆ ನೀವು ಇದನ್ನು ಕೂಡ ನಮ್ಗ ಕಾಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಂದನ್ನು 1 ನಂತರ 10 ಎಕ್ಸಾಂಪಲ್ಗಳನ್ನ ನಿಮಗೆ ಲೈವ್ ಆಗಿ ನಾ ಏನ್ ಮಾಡ್ತೇನಪ್ಪ ಅಂದ್ರೆ ನಿಮ್ಗೆ ಅಗತ್ಯ ಇದ್ರೆ ನಾನ್ ನಿಮಗೆ ತಿಳಿಸಿ ಹೇಳ್ತೇನೆ. ಬನ್ನಿ ಈಗ ಮುಂದಿನ ಕೊನೆಯ ಪ್ರಶ್ನೆ. ಈ ಪ್ರಶ್ನೆ ಪತ್ರಿಕೆಯೊಳಗ ಕೊನೆಯ ಪ್ರಶ್ನೆ. ಇದನ್ನಂತೂ ನಾವು ಇಲ್ಲೇ ಬಿಡಿಸಬಹುದು ಅಭ್ಯರ್ಥಿಗಳೇ. ಯಾವ ರೀತಿಯಾಗಿ ನಾವು ಇದನ್ನ ಇಲ್ಲೇ ಬಿಡಿಸಬಹುದು ಅನ್ನೋದನ್ನ ನೋಡೋಣ. 41ನೇ ಪ್ರಶ್ನೆ. ಈ ಮುಂದಿನ ವೆನ್ ರೇಖಾಚಿತ್ರಗಳಲ್ಲಿ ಯಾವುದು ಫುಡ್ ಅಂದ್ರೆ ಆಹಾರ, ಆಪಲ್ ಸೇಬು ಹಣ್ಣು, ಫ್ರೂಟ್ ಹಣ್ಣು ವರ್ಗಗಳ ನಡುವಿನ ಸಂಬಂಧದ ಸರಿಯಾದ ಚಿತ್ರ ವಿವರಣೆಯನ್ನ ನೀಡುತ್ತದೆ? ಮೊದಲು ನಾವ್ ಏನ್ ಮಾಡೋಣ, ಈಗ ಹಣ್ಣಿಗೆ ಬರೋಣ. ಹಣ್ಣು, ಇದು ಒಂದು ಹಣ್ಣು. ಈ ಆಪಲ್ ಅನ್ನೋದು ಏನೈತಿ? ಈ ಹಣ್ಣಿನೊಳಗ ಐತಿ ನೋಡ್ರಿ. ಈ ಹಣ್ಣಿನೊಳಗನ ಈ ಆಪಲ್ ಇದೆ. ಈ ಹಣ್ಣುಗಳು ಒಂದು ರೀತಿಯಾದಂತಹ ಆಹಾರವಾಗಿವೆ. ಆದ್ರೆ ಇದನ್ನ ನಾವು ಯಾವ ರೀತಿ ತಿಳ್ಕೊಬೇಕಪ್ಪ ಅಂದ್ರೆ ಫುಡ್ ಒಂದು ದೊಡ್ಡ ವೃತ್ತ. ಅಂದ್ರೆ ಫುಡ್ ಅನ್ನೋದು ಒಂದು ಆಹಾರದೊಳಗಿನ ಒಂದು ಭಾಗ ಯಾವುದು? ಫ್ರೂಟ್ಸ್ ಆಹಾರದೊಳಗಿನ ಒಂದು ಭಾಗ. ಇದು ಫುಡ್ ಆದ್ರ ಆಹಾರದೊಳಗಿನ ಒಂದು ಭಾಗ ಫ್ರೂಟ್ ಒಳಗಿನ ಒಂದು ಭಾಗ, ಒಂದು ವಿಧ ಅಥವಾ ಒಂದು ಹಣ್ಣು ಯಾವುದು? ಆಪಲ್. ಆದ್ದರಿಂದ ಆಪ್ಷನ್ ಸಿ ಇದು ಆಪಲ್, ಫ್ರೂಟ್ ಮತ್ತು ಫುಡ್ ಮೂರು ಒಂದೇ ಇದ್ರೊಳಗ ಸೇರ್ಕೋತಾವ ಅನ್ನೋದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ಪರ್ಧಾಳುಗಳೇ, ಈಗಾಗಲೇ ನಾ ಹೇಳಿರುವಂತೆ ನಿಮಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಕ್ಲಾಸ್ಗಳ ಅಗತ್ಯತೆ ಇದ್ರೆ ಫ್ರೀ ಆಫ್ ಕ್ಲಾಸ್ ನಿಮ್ಗೆ ಲೈವ್ ಆಗಿ ಬಂದು ಹೇಳ್ರಿಪ್ಪ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಲೈವ್ ಆಗಿ ಬಂದು ನಾ ಕ್ಲಾಸ್ ಅನ್ನ ಹೇಳ್ತೀನಿ. ಇಲ್ಲ ಇದೇ ರೀತಿಯಾಗಿ ನೀವು ತಿಳಿಸ್ತಾ ಹೋಗ್ರಿ ಅಂದ್ರೆ ಇದೇ ರೀತಿಯಾಗಿ ನಾನು ನನ್ನ ವಿಡಿಯೋಗಳನ್ನ ಮಾಡಿ ನಿಮ್ಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ನೀವು ಅವುಗಳನ್ನ ನೋಡಿ ತಿಳಿದುಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಥವಾ ಇಷ್ಟವಾಯ್ತು ಅಂತ ಅನ್ಕೋತೀನಿ. ಇಷ್ಟವಾಗಿದ್ರೆ ದಯವಿಟ್ಟು ನೀವು ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ನನಗೆ ಹೆಚ್ಚಿನ ಈ ರೀತಿಯಾದಂತಹ ವಿಡಿಯೋಗಳನ್ನು ಮಾಡಲು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.